ನಿಜವಾಗ್ಲೂ ನನಗೆ ಹೆಂಗೆ ಅನ್ನಿಸ್ತೈತೆ ಅಂತಂದರೆ ಯಾವುದೋ ಒಂದು ಹೊಸ ಲೋಕಕ್ಕೆ ಬಂದಂಗೆ ಫೀಲ್ ಆಗ್ತಿದೆ ನನಗೆ. ನೋವಾಗ್ತಾ ಇದೆ ನನಗೆ. ಪೇನ್ ಇಸ್ ದೇರ್. ನಾನು ಮಾತಾಡೋದನ್ನ ದಯವಿಟ್ಟು ನೀವು ತಪ್ಪಾಗಿ ತಿಳ್ಕೊಬಿಡಿ. ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಎಕ್ಸಾಕ್ಟಾಗಿ ಇವಾಗ ಚೀನಾದ ಗುಲ್ಮಾಂಡ್ ಅನ್ನೋ ಒಂದು ಊರಲ್ಲಿದ್ದೀವಿ. ಇದು ಗುಲ್ಮಾಂಡ್ ಜಿಲ್ಲೆ. ಮೇ ಬಿ ನಾನು ಹೇಳಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ತಪ್ಪು ಮಾಡಿರ್ತೀನಿ. ಗುಲ್ಮಾಂಡನ್ನು ಮುಂದೆನೇ ಹೇಳಿರ್ತೀನಿ, ಆದರೆ ಗುಲ್ಮಾಂಡ್ ಇದು. ಸೊ ಈಗ ಹೆಂಗೆ ಚಾಮರಾಜನಗರ ಜಿಲ್ಲೆ ಅಂತ ಹೇಳ್ತೀವಲ್ಲ, ಆ ಥರ ಇದು ಜಿಲ್ಲೆ, ಇದು ಗುಲ್ಮಾಂಡ್ ಜಿಲ್ಲೆ. ನೈಟ್ ಇಲ್ಲಿಗೆ ಬಂದು ಹಾಲ್ಟ್ ಆದ್ವಿ. ಇವತ್ತು ಒಂದು 500 ಕಿಲೋಮೀಟ್ರ್ ಜರ್ನಿ ಇದೆ. ಇವಾಗ ಬೆಳಗ್ಗೆ ಒಂದು 9 ಗಂಟೆ ಆಗಿದೆ ಟೈಮು. ಸೊ ಇಲ್ಲಿಂದ ಹೊರಟ್ರೆ ಒಂದು 11 ಅವರ್ ಆಗುತ್ತಂತೆ. ಯಾಕೆಂತಂದರೆ ಎಕ್ಸ್ಪ್ರೆಸ್ ಹೈವೇ ಇದೆ, ಅಲ್ಲಿ ಬಿಡ್ತು ಅಂತಂದರೆ ಮಾತ್ರ ನಮಗೆ ಬೇಗ ಹೋಗ್ಬೋದು 7 ಅವರ್ಗೆ. ಇಲ್ಲ ಅಂತಂದರೆ ಎಲ್ಲ ಕಾರವರೆಲ್ಲರೂ ಸೇರಿ ನಮ್ಮ ಜೊತೆ ನಾರ್ಮಲ್ ಹೈವೇಲಿ ಬರಬೇಕಿರುತ್ತೆ. ಸೊ ಇದು ಪ್ಲ್ಯಾನು. ಸೊ ಊರು ಯಾವುದು ಅಂತಂದರೆ ಯಾವ ಸರ್ ಅದು ಊರು? ಡಂಕ್ವಾಂಗ್. ಸೊ ಡಂಕ್ವಾಂಗ್ಗೆ ನಾವಿವಾಗ ಹೋಗ್ತೀವಿ. ಸೊ ತಿಂಡಿ ಮಾಡ್ಕೊಂಡು ಹೊಟ್ಬಿಡೋಣ. ರೆಡಿ ಇದೆಯಲ್ಲ? ನನ್ನ ಬ್ಯಾಗು ಓ ಆ ಕಾರಲ್ಲಿದೆ, ಶ್ರೀನಿವಾಸ್ ಸರ್ ಕಾರಲ್ಲಿದೆ. ನಿನ್ನೆ ಮಳೆ ಬಂದಾಗ ಎತ್ತಿಟ್ಟವಲ್ಲ. ಓಕೆ. ಸೊ ಇದೇ ಹೋಟ್ಲು, ಜಾನಾ ಹೋಟೆಲ್ ಅಂತ. ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು. ಈಗ ನಾವು ಇದ್ದ ಸ್ಟೇನಲ್ಲೇ ಇದೊಂದೇ ಸ್ಟೇ ಅನಿಸುತ್ತೆ ಅಲ್ಲ, ಬೆಸ್ಟ್, ನಂಬರ್ 1. ಒಂದು ನೈಟ್ಗೆ ಎಷ್ಟಿರ್ಬೋದು ಅಂದಾಜು? ಅಪ್ರಾಕ್ಸಿಮೇಟ್ಲಿ 7,500 ಪರ್ ನೈಟ್ ಪರ್ ರೂಮ್. ಓಕೆ. ಸೊ ಥ್ಯಾಂಕ್ ಯು. ಬನ್ನಿ ಹಂಗೆ ಒಳಗಡೆ ಹೋಗ್ತಾ ತಿಂಡಿ ತಿನ್ಕೊ ಬರ್ಬಿಡೋಣ. ಅದೇ ಓಪನ್ ಆಯಿತು ಪುಣ್ಯಕ್ಕೆ. ಏನು ತಗೋಬೋದು ಸರ್ ತಿಂಡಿ? ತುಂಬ ತರಕಾರಿ ಇದೆ, ಓಕೆ, ಬ್ರೆಡ್ ಇದೆ. ನಂಗೊಂಥರ ಡೈಲಿ ತಿಂಡಿಗೆ ಇವ್ರನ್ನೇ ಬಂದು ಕೇಳೋದು ನಾನು. ಫಸ್ಟ್ ಬಂದು ಇವ್ನಿಗೆ ಹೇಳಿ, ಸರ್ ಇವತ್ತು ಏನು ತಗೋಬೋದು ಸರ್ ನಾನು ಅಂತ ಅಂದ್ಬಿಟ್ಟು ಈಸಿಯಾಗಿ. ಸುಮಾರಾಗಿದೆ ಸರ್. ಹೌದಾ? ಥ್ಯಾಂಕ್ ಯು ಸರ್. ನಿಮಗೆ ಗೊತ್ತಾಗುತ್ತೆ. ಹಾಂ, ಬರೀ ರಾ ತರಕಾರಿನೂ ಸ್ವಲ್ಪ ಬೆಂದಿದ್ದ ತರಕಾರಿ ಸಿಗುತ್ತೆ. ಓಕೆ, ಬ್ರೆಡ್ ಇದೆ. ಥ್ಯಾಂಕ್ ಯು ಸರ್. ಯೋಗರ್ಟ್ ಇದೆ. ಇಲ್ಲ, ಹಾಂ, ಡನ್. ಏನೇನು ತಗೊಂಡ್ರಿ? ಏನು ಐಟಮ್? ಚಿಕನ್ ಫ್ರೈಡ್ ರೈಸ್, ಬ್ರಾಕ್ಲಿ, ಎಗ್ ಫ್ರೈಡ್ ರೈಸ್, ಆಮೇಲೆ ಫ್ಲವರ್ ರೋಲ್, ಎಗ್ ಟಾಟ್, ಆಮೇಲೆ ನೂಡಲ್ಸು. ಇಲ್ಲಿ ತರಕಾರಿಗಳು. ಜೋಳ ನೋಡಿ, ಇದು ರೆಸ್ಟೋರೆಂಟು. ಓಕೆನಾ? ಸೊ ಈಗ ಒಂದು ರೌಂಡ್ ಹೋಗಿ ಜೂಯಿ ಅಂತ ಎಲ್ಲ ತಗೊಬರೋಣ. ಇಲ್ಲಿ 560 kilometers. 560 kilometers. By highway, if we do the Hanang highway, it's 700. It will take 11 hours. Oh my god. So ಒಟ್ನಲ್ಲಿ ನಾವು ಆದಷ್ಟು ಎಕ್ಸ್ಪ್ರೆಸ್ ಹೈವೇ ನುಗ್ಗಕ್ಕೆ ಟ್ರೈ ಮಾಡಬೇಕು. ಸೊ ಈಗ ತಿಂಡಿ ತಿನ್ಕೊಂಡು ಪಟ್ನ ತೊಗೊಟ್ಬಿಡೋಣ. ಆ್ಯಂಡ್ ರಿಯಲಿ ಫೆಲ್ಟ್ ಸೋ ಬ್ಯಾಡ್ ಬಿಕಾಸ್ ಆಮಿ ವಾಸ್ ಲಿವಿಂಗ್ ಟುಡೇ. ಎಸ್. yes. ವೇರ್ ಡು ಯು ಲಿವಿಂಗ್ ಆಮಿ? I will go back to Chengdu. Fly back to Chengdu. Okay. Once I will come to China, I will text you. Okay. If we can, we meet. Okay. Yeah. And thank you. You are kindly guided us all over the trip. And thank you so much. ನನಗೆ ಆ್ಯಕ್ಚುಲಿ ಮಾತುಗಳು ಬರ್ತಾ ಇಲ್ಲ, ನೋವಾಗ್ತಾ ಇದೆ ನನಗೆ. ಪೇನ್ ಇಸ್ ದೇರ್. I don't understand. It's pain is there. You are living that way. I very felt very bad. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. And thanks a lot. Yeah. Anything told to our subscribers from you? Nice to meet you all, and I hope you have a nice trip. Everything goes well. Okay. Enjoy your tour. Yes. Thank you. ನೋಡಿ, ಒಂದು ಕಾಡಿಗೆ ಕ್ಲೀನಾಗಿ ಪಾತಿ ಹೊಡೆದು ಮರಗಳನ್ನ ನೆಡ್ತಾ ಇದಾರೆ, ಅಂದರೆ ಗಿಡ ನೆಡ್ತಿದ್ದಾರೆ. ಇನ್ನೊಂದಷ್ಟು ವರ್ಷಕ್ಕೆ ಇದೆಲ್ಲ ದೊಡ್ಡ ಕಾಡಾಗುತ್ತೆ. ಮೇ ಬಿ ಇದನ್ನು ನಾನು ಪೇಪರಲ್ಲಿ ಓದಿದ್ದೆ ಅನಿಸುತ್ತೆ, ಯಾವುದೋ ಒಂದು ನ್ಯೂಸ್ ಆರ್ಟಿಕಲಲ್ಲಿ. ಚೈನಾದಲ್ಲಿ ಒಂದಷ್ಟು ಮರುಭೂಮಿನ ಪ್ಲಾಂಟೇಶನ್ ಮಾಡಿ ಇನ್ನೇನು ಅದನ್ನು ಕಾಡಾಗಿ ಕನ್ವರ್ಟ್ ಮಾಡ್ತಾರೆ ಅಂತ, ಅದು ಇದೇ ಇರ್ಬೋದು ಅಂತ ಅನ್ಸುತ್ತೆ. ಅಲ್ಲಿ ನೋಡಿ ನಿತ್ಯಣ್ಣ ತೋರಿಸ್ತಾರೆ ಇವಾಗ. ಅಲ್ಲಿ ನೋಡಿ ಏನೋ ಬಲ್ಪೋ ಏನೋ ಲೈಕ್ ಒಟ್ನಲ್ಲಿ ಬಲ್ಪೇ ಅಣ್ಣ, ಲೈಟ್ ಅಂತೂ ಬರ್ತಾ ಇದೆಯಲ್ಲ. ಬಟ್ ಎಷ್ಟು ದೊಡ್ಡದು ನೋಡಿ, ಒಂದು 3 ಫ್ಲೋರ್ ಅಷ್ಟು ದೊಡ್ಡದಿದೆ. ಅಲ್ಲ, ಇಷ್ಟು ಬೆಳಗ್ಗೆನೆ ಇಷ್ಟು ಪ್ರಜ್ವಲಿಸ್ತಾ ಇದೆ ಅದು. ನೈಟಲ್ಲಿ ಹೆಂಗೆ ಕಾಣ್ಬೋದು? 10 ಕಿಲೋಮೀಟರ್ ಹಿಂದಿಂದ ಕಾಣ್ತಾ ಇತ್ತು, ನೋಡಿದ್ರೆ. ಹೌದಾ? ಇದೇನಾ? ಹಿಂದಿಂದ ಇದು ಸಿಕ್ಕಾಪಟ್ಟೆ ಕಣ್ಣಿಗೆ ಕುಗ್ತಾ ಇತ್ತು. ವಾ, ಆದ್ರೂ ಭಾರಿ ಇದಾರಣ, ಭಾರಿ ಮಾಡ್ಬಿಟ್ಟವ್ರೆ. ನನಗನ್ಸುತ್ತೆ, ನಾನು ಈ ದೊಡ್ಡ ದೊಡ್ಡ ಐತಿಹಾಸಿಕ ಸ್ಥಳಕ್ಕೆ ಹೋದಾಗ ಹೆಂಗೆ ಮಾಡಿದ್ರು ಈ ಕಲ್ಲುಗಳನ್ನ, ಹೆಂಗಿಟ್ರು ಅಂತ ಅನ್ಕೋತೀವಲ್ಲ, ಹಂಗೆ ಇವ್ರ ರೋಡು, ಇವ್ರ ಬ್ರಿಡ್ಜ್ಗಳು ನೋಡಿದ್ರೆ ಹಂಗನ್ಸುತ್ತೆ. ಅಲ್ಲೆಲ್ಲ ಹೆಂಗಣ ಬ್ರಿಡ್ಜ್ ಕೆಲಸ ಮಾಡಿದ್ರದು, ಆ ಟನಲ್ ಎಲ್ಲ ಹೆಂಗಣ ಮಾಡಿದ್ರು. ಜಿಂಕೆಗಳು ರೋಡ್ ಮೇಲೆ ಬರ್ತವೆ ಅಂತ ಫೆನ್ಸಿಂಗ್ ಹಾಕಿದ್ದಾರೆ. ಫೆನ್ಸಿಂಗ್ ಹಾಕಿ ಇದು ಮಾಡಿದ್ದಾರೆ. ಮತ್ತೆ ಕೆಲವೊಂದು ಆ ಜಿಂಕೆಗಳು ಸಿಕ್ಕಾಪಟ್ಟೆ ಈ ಗುಂಪಲ್ಲಿ ತಿರುಗೋ ಜಾಗ ಅಂತೆ, ನಮ್ಮಲ್ಲಿ ಬಂಡೀಪುರ ಆ ಥರ. ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕೆಳಗಡೆ ರೋಡ್ ತಗೊಂಡು ಹೋಗ್ಲೇ ಇಲ್ಲ, ಫುಲ್ ಫ್ಲೈಓವರ್ ಮಾಡಿ. ಎಷ್ಟು 10 ಕಿಲೋಮೀಟರ್. ಓ, ಅದಕ್ಕೆ ಫ್ಲೈಓವರ್ ಮಾಡಿರೋದು. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರ, ಈ ಮರಳುಗಾಡು ಸಿಗ್ತಲ್ಲ, ಅಲ್ಲೆಲ್ಲ ಒಂದು ಕೋಟು, ಒಂದು ರೋಡ್ ಅಷ್ಟಕ್ಕೆ ಜಲ್ಲಿಕಲ್ಲು, ಇನ್ನೊಂದು ರೋಡ್ ಅಷ್ಟಕ್ಕೆ ಹುಲ್ಲುಗಳನ್ನ ಹಾಕಿದ್ದಾರೆ, ಮರಳು ಬರಬಾರ್ದು ಅನ್ನೋದಕ್ಕೆ. ಇವಾಗ ಸಿಟಿ ಒಳಗಡೆ ಹೋಗ್ತಾ ಇದೆ. ದುಂಗ್ ಹಾಂಗ್ ಝಿ
ಅನ್ನೋ ಒಂದು ಊರಿಗೆ ನಾವೀಗ ಹೋಗ್ತಾ ಇರೋದು. ನೋಡಿ KKF-ಇಲ್ಲಿ ಸಿಕ್ಕಾಬಟ್ಟೆ ಮರಳು. ಇಲ್ಲಿ ನೋಡಿ, ಇಲ್ಲಿ ಮರಳು, ಧೂಳು, ಮಣ್ಣು ಎಲ್ಲನೂ ಒಟ್ಟೊಟ್ಟಿಗೆ ನೋಡ್ತಾ ಇದ್ದೀವಿ. ಚೈನಾದಲ್ಲಿ ಮಾತ್ರ ಒಳ್ಳೆ ಎಕ್ಸ್ಪ್ಲೋರೇಷನ್ನು. ಟಾಯ್ಲೆಟ್ ಓಕೆ ನೋಡೋಣ. ಸೊ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಇಲ್ಲಿ ನೋಡಿ, ಸಿಟಿ ಎಂಟ್ರ್ ಹಾಕಿಂತ ಮುಂಚೆ ಯಾವುದೋ ಒಂದು ಸ್ತೂಪ ಥರ ಸಿಕ್ತು. ಮಠ ಅನಿಸುತ್ತೆ, ಬೌದ್ಧ ಮಠ. ಇಲ್ಲಿ ಜನ ಇದ್ದಾರಾ? ಇಷ್ಟು ಜನ ಇದ್ದಾರೆ. ಇನ್ನು ನೋಡ್ಕೊಳ್ಳಿ, ಇನ್ನೊಂದು ಚೂರು ದೂರ, ಜಾಸ್ತಿ ಇಲ್ಲ, ಒಂದು 2 ಕಿಲೋಮೀಟರ್ ಹೋದ್ರೆ ಸಿಟಿ ಹೆಂಗಾಗಿರುತ್ತೆ ಅಂತ. ಇದು ಬರೀ ಇಲ್ಲಿ ಮಾತ್ರ ಅಲ್ಲ, ಇಡೀ ಚೈನಾ ಫುಲ್ ಇದೇ ಥರ ಇರೋದು. ಸಿಟಿ ಎಂಟ್ರ್ ಆಗಿಂತ ಮುಂಚೆ ಮರುಭೂಮಿ ಥರ ಇರುತ್ತೆ, ಎಂಟ್ರ್ ಆಗಿದ ತಕ್ಷಣ ಬೇರೆ ಲೋಕ. ಮರಗಳು ಎಲ್ಲಿತ್ತು? ಸಿಟಿ ಎಂಟ್ರ್ ಆಗಿದ ತಕ್ಷಣ ನೋಡಿ ಮರಗಳು ಶುರು ಆಯಿತು. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕದಾಗಿ ಈಗ ಹಾಕಿರೋದು ಅನ್ಸುತ್ತೀವಲ್ಲ. ಇನ್ನು ಊರೊಳಗೆ ಹೋದ್ರೆ ಇದಕ್ಕಿಂತ ದೊಡ್ಡದಿರುತ್ತೆ. ಬನ್ನಿ ತೋರಿಸ್ತೀನಿ. ಈಗ ನಿಮ್ಗೆ ಅಲ್ಲಿ ತೋರಿಸ್ನಲ್ಲ ಸ್ತೂಪ, ಅಲ್ಲಿಂದ ಕರೆಕ್ಟಾಗಿ 2 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ. ಸಿಟಿ ಎಂಟ್ರಿ. ಸಿಟಿ ನೋಡಿ ಹೆಂಗೈತೆ ಅಂತ. ಅಲ್ಲಿ ಮರುಭೂಮಿ, ಇಲ್ಲಿ ಹೈಟೆಕ್ ಸಿಟಿ. ಯಪ್ಪ ನೋಡಿ ಎಷ್ಟು ನಾಜೂಕಾಗಿ ಪ್ರತಿಯೊಂದು ಕೂಡ ಒಂದು ಮ್ಯಾನರ್ಡಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಯಾವಾಗ ಬಿಲ್ಟ್ ಮಾಡಿದ್ರು ಸಿಟಿಗಳನ್ನ ಗೊತ್ತಿಲ್ಲ, ಯಾವಾಗ ಕಟ್ಟಿದ್ರು, ಆದರೆ ಪರ್ಫೆಕ್ಟಾಗಿ ಮಾಡಿದ್ದಾರೆ ಎಲ್ಲ. ಸಿಟಿಗಳನ್ನ ಮಾತ್ರ ಅದ್ಭುತವಾಗಿ ಇಟ್ಕೊಂಡಿದ್ದಾರೆ. ಇವ್ರ ರೋಡ್ಸ್ಗಳಂತೂ ವಂಡರ್ಫುಲ್ಲು. ಬ್ರಿಡ್ಜು ಮತ್ತು ಟನಲಲ್ಲಿ A1. ನಮ್ಮ ದೇಶದಲ್ಲಿ ಹಿಂಗೆ ಇಲ್ವಲ್ಲ, ಇಷ್ಟು ಕ್ಲೀನಾಗಿ ಇಲ್ವಲ್ಲ ಅನ್ನೋದು ಬೇಜಾರು, ಮನ್ಸಿಗೆ ಚುಚ್ಚುತ್ತೆ. ನೋಡಿ ಎಷ್ಟು ಲಕ್ಸುರಿಯಸ್ ಆಗಿದೆ. ಆ್ಯಂಡ್ ಅದೊಂದು ವೇ ಇದೆ ನೋಡಿದ್ರ, ಆ ಡಿಸಿಪ್ಲಿನ್ ಮತ್ತು ಡೀಸೆಂಟು, ಅದು ನೋಡಿ ಏನು ಚೆನ್ನಾಗಿದೆ ಅಂತ. ಇವ್ರಿಗೆ ಆ್ಯಕ್ಚುಲಿ ಪ್ರಕೃತಿ ಅಷ್ಟು ಕಷ್ಟ ಕೊಟ್ಟಿದ್ರು ಕೂಡ ಅದನ್ನು ಇಷ್ಟು ಚಂದವಾಗಿ ಇಟ್ಕೊಂಡಿದ್ದಾರೆ. ನಾವು ನಮ್ಮಲ್ಲಿ ನಮ್ಮ ಪೂರ್ವಜರು ಅಷ್ಟೆಲ್ಲ ಕ್ಲೀನಾಗಿ ಮಾಡಿಕೊಟ್ಟಿದ್ರು ಕೂಡ ನಾವು ಇವತ್ತು ಅದನ್ನು ಮೇಂಟೈನ್ ಮಾಡಿದೆ. ಟ್ರಾಫಿಕ್ ಮಾಡ್ಕೊಳ್ಳೋದು ಅಥವಾ ಗಲೀಜಾಗಿ ಇಟ್ಕೊಳ್ಳೋದು, ಕಸ ಹಾಕೊಳ್ಳೋದು, ಹಿಂಗೆಲ್ಲ ಮಾಡ್ಕೊಂಡು ಅಸಹ್ಯ ಮಾಡ್ಕೊತಾ ಇದ್ದೀವಿ. ನೋಡಿ ಇದನ್ನೆಲ್ಲ ಕಂಪೇರ್ ಮಾಡ್ಕೊಳ್ಳೋಣ, ಇನ್ಮೇಲಾದರೂ ಒಂದು ಸ್ವಲ್ಪ ಚೇಂಜ್ ಆಗೋಣ. ನೋಡಿ ಇವ್ರುಗಳಂಗೆ ನಾವು ಬದುಕಬೇಕು. ನೋಡಿ ಎಷ್ಟು ನೀಟ್ನೆಸ್ ಇದೆ ಸಿಟಿ. ಈಗ 5 ನಿಮಿಷದ ಮುಂದೆ ನೋಡಿದ್ರೆ ಮರುಭೂಮಿ. ಇದನ್ನ ಇಷ್ಟು ಚೆನ್ನಾಗಿ ಇಟ್ಕೊಂಡವ್ರಲ್ಲ, ನಾವು ಯಾಕೆ ಇಟ್ಕೊಳಕ್ಕಾಗಲ್ಲ? ನಮಗೆ ಜಸ್ಟ್ ಒಂದು ಕಸನ, ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಿ ಅಂತಂದ್ರೆ ಕಷ್ಟ ಆಗಲ್ಲ ಅಲ್ವಾ? ಇಲ್ಲಿ ಲಾಡ್ಜ್ಗಳಲ್ಲಿ ನೋಡ್ತಿದ್ದೀವಲ್ಲ, ಒಂದು ಹಸಿ ಕಸ ಮತ್ತು ಒಣ ಕಸನ ಇವರು ಮಿಕ್ಸ್ ಮಾಡ್ಕೊಳಕ್ಕೆ ಬಿಡಲ್ಲ, ಪರ್ಫೆಕ್ಟಾಗಿ ತೆಗ್ದಾಕ್ತಾರೆ. ನಾನು ಮಾತಾಡೋದನ್ನ ದಯವಿಟ್ಟು ನೀವು ತಪ್ಪಾಗಿ ತಿಳ್ಕೊಬಿಡಿ. ನನ್ನ ಒಂದು ಆಸೆ ನೀವು ತಿಳ್ಕೊಳ್ಳಿ ಏನು ಅಂತ. ಸೊ ನನ್ನ ನಾಡು ಈ ಥರ ಇರಬೇಕು, ಇಷ್ಟು ನೀಟಾಗಿರಬೇಕು ಅಂತ ಅನ್ಕೋತಾ ಇದ್ದೀನಿ ನಾನು. ಕೆಲವೊಬ್ರು ಕಮೆಂಟ್ ಮಾಡ್ತಾರೆ, ಸುಮ್ಮನಿರು ಗುರು, ಚೈನಾದಲ್ಲಿ ಒಂದು ಮರ ತೋರಿಸು ಅಂತ. ಇಲ್ಲಿ ಮರನೇ ಇಲ್ಲ. ಈಗ ನಾವು ಬಂದಿರೋ ಇಷ್ಟು ರೋಡಲ್ಲಿ ಮರ ಇಲ್ಲ, ಯಾಕೆಂದರೆ ಅದು ಹಿಮ ಪರ್ವತ. ಅಲ್ಲಿ ಗಿಡ ಮರಗಳು ಬದುಕೋಕ್ಕಾಗಲ್ಲ. ಆದರೆ ನೋಡಿ ಸಿಟಿ ಒಳಗಡೆ ಎಷ್ಟು ಗಿಡ ಮರ ಬೆಳೆಸಿದ್ದಾರೆ ಇವರು. ಅದು ಹೆಂಗೆ ಸಾಧ್ಯ ಆಯಿತು? ಸಾಧ್ಯ ಯಾಕಾಯಿತು ಅಂತಂದರೆ ಅದನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರು ಮಾಡ್ಕೊಂಡಿದ್ದಾರೆ ಅಲ್ವಾ? ನಮ್ಮಲ್ಲಿ ಅಷ್ಟು ಚೆನ್ನಾಗಿದ್ದಾವೆ ಮರಗಳು, ಅದನ್ನು ಕೂಡ ಡೆವಲಪ್ಮೆಂಟ್ ಹೆಸರಲ್ಲಿ ರೋಡ್ ಬಂತು ಅಂತಂದರೆ ಕಡ್ದಾಕು. ಕಾಂಟ್ರಾಕ್ಟ್ರ್ ಅವನಿಗೆ ಒಬ್ಬ ಇಂಜಿನಿಯರ್ಗೆ ಒಂದು 10,000 20,000 ಲಂಚ ಕೊಡ್ತಾನೆ, ಅವನು ಕಟ್ಟಿಂಗ್ ಆರ್ಡರ್ ಬರ್ಕೊಡ್ತಾನೆ, ಫಾರೆಸ್ಟಲ್ಲಿ ಮುಗಿದೋಯ್ತು ಮ್ಯಾಟ್ರ್. ಇಲ್ಲಿ ನೋಡಿ ಅವರಲ್ಲಿ ಇಲ್ಲ ಮರ, ಆದ್ರೆ ಹಾಕಿ ಬೆಳೆಸಿದ್ದಾರೆ ಅವರು. ಯಾಕೆ? ಈಗ ಡೆವಲಪ್ಮೆಂಟ್ ಆಗಿಲ್ವಾ? ನಮ್ಮಲ್ಲಿ ಏನನ್ನೋದೇ ಗುರು, ಒಂದು ಬೇಕು ಅಂದರೆ ಒಂದು ಕಳ್ಕೊಬೇಕು, ನಿಂಗೆ ರೋಡ್ ಬೇಕು ಅಂದರೆ ಇದನ್ನು ಕಳ್ಕೊಳ್ಳೇಬೇಕು ಅಂತಾರೆ. ಯಾಕೆ? ಈಗ ಇಲ್ಲಿ ರೋಡ್ ಆಗಿಲ್ವಾ ಕ್ಲೀನಾಗಿ? ರೋಡು ಆಗಿದೆ, ಮರನೂ ಬೆಳೆಸಿದ್ದಾರೆ. ಹೆಂಗಾಯಿತು? ದೇಶದ ಮೇಲೆ ಅಭಿಮಾನ ಇರಬೇಕು. ಬರೀ ನಮ್ಮ ಮನೆ ಅಷ್ಟೇ ಚೆನ್ನಾಗಿತ್ತು ಅಂತಂದರೆ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಮನೇಲಿ AC ಗಾಳಿ ತಣ್ಣಗೆ ಬರಬೇಕು ಅಂತಂದ್ರೂ ನಾವಿರೋ ಪ್ರದೇಶದಲ್ಲಿ ಒಳ್ಳೆ ನೀರಿರಬೇಕು, ಒಳ್ಳೆ ಗಾಳಿ ಇರಬೇಕು. ಯಾವತ್ತೂ ಈ ಭೂಮಿಯೇ ನಮ್ಮ ಮನೆ. ಈ ಭೂಮಿ ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ಹಾಗಾಗಿ ದಯವಿಟ್ಟು, ಬಟ್ ಇದು ಬಿಡಿ, ಈ ದೇಶದ ಕತೆ ಇಷ್ಟೇ ಕಣಮ್ಮ, ಚಿಂತೆ ಮಾಡಿ ಲಾಭ ಇಲ್ಲಮ್ಮ ಅಂತ ನಾನೊಬ್ಬ ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ? ಆಗಲ್ಲ. ಹಂಗನ್ಬಿಟ್ಟು ಸುಮ್ಮನೆ ಇರಬಾರ್ದು. ಅವಾಗ ಈ ಥರ ಪ್ರಶ್ನೆ ಮಾಡ್ತಾಯಿದ್ರೆ ಏನಾದರೂ ಒಂದು ಸಣ್ಣ ಬದಲಾವಣೆ ಆದರೂ ಆಗ್ಬೋದು ಅಂತ ನನಗನ್ಸುತ್ತೆ. ನಾನು ಹೇಳಿದ್ದು ನಿಮ್ಗೆ ಸರಿ ಅನ್ನಿಸ್ತು ಅಂತಂದರೆ ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ದುನ್ಹಾಂಗ್ ಅಂತ ಸಿಟಿ ಹೆಸರು. ಇಂಟರ್ನ್ಯಾಷನಲ್ ಹೋಟೆಲ್. ಎಲ್ಲರ ಮುಖನೂ ಒಂದೇ ಥರ ಕಾಣಿಸುತ್ತೆ. ಯಾವುದೋ ಸ್ಕೂಲ್ಗು ಕಾಲೇಜ್ ಇರೋ ಏರಿಯಾಗೆ ಬಂದಿದ್ದೀವಿ. ಪಕ್ಕ ಮೈನ್ಲ್ಯಾಂಡ್ ಚೈನಾಗೆ ಬಂದ್ವಿ ಆಲ್ಮೋಸ್ಟ್. ನೋಡಿ ಚೈನಾದ ಸ್ಕೂಲಿನ ಮಕ್ಕಳು ಹೆಂಗೆ ಹೋಗ್ತಾ ಇದ್ದಾರೆ ಅಂತ. ಎಲ್ಲ ನಮ್ಮನ್ನೇ ನೋಡ್ತವ್ರೆ, ಯಾರು ಇವರು ಅಂತ.
ಮಕ್ಕಳು ಮಾತ್ರ ಯಾವ ದೇಶಕ್ಕೆ ಹೋದರೂ ಒಂದೇ ಥರ ಅಲ್ವಾ? ಇಂಡಿಯಾದಲ್ಲೂ ಅಷ್ಟೇ, ಚೈನಾದಲ್ಲೂ ಅಷ್ಟೇ, ಇಂಗ್ಲೆಂಡಲ್ಲೂ ಅಷ್ಟೇ, ಮಕ್ಕಳೇ. ಸ್ವಾಹ ಮುಗೀತು, ಅಂತೂ ಇಂತೂ ಬಂದು ಜಾಯ್ನ್ ಆದ್ವಿ ಲೊಕೇಶನ್ಗೆ. ರೂಮಿಗೆ ಬರೋಷ್ಟರಲ್ಲಿ 8 ಗಂಟೆ ಆಗಿತ್ತು, ಚೈನೀಸ್ 8 ಗಂಟೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಇದ್ರ ಮಧ್ಯದಲ್ಲಿ ಬರಬೇಕಾದ್ರೆ ಯಾವುದೋ ಒಂದು ಜಾಗಕ್ಕೆ ನೋಡ್ತೀವಿ ಅಂತ ಅಂದ್ಬಿಟ್ಟು 4,000 ಅಡ್ವಾನ್ಸ್ ಕೊಟ್ಬಿಟ್ಟಿದ್ವಿ. ಸೊ ಈಗ ಅಲ್ಲಿಗೆ ಹೋಗ್ಬೇಕು, ಫ್ರೆಶ್ ಆಗಿ ಸೀದಾ ಅಲ್ಲಿಗೆ ಹೋಗೋಣ. ಸುಮನ್ ಹೆಂಗಿತ್ತು? ರೈಡ್ ಇವತ್ತು ಹೆಂಗಿತ್ತು? ಗಾಳಿ 500 ಕಿಲೋಮೀಟ್ರು, 570 ಕಿಲೋಮೀಟ್ರ್ ಜರ್ನಿ. ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಯಾವುದೋ ಒಂದು ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇದೆ, ಅದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ಚೈನಾದ ಒಂದು ಹೋಟ್ಲಲ್ಲಿ ಗೇಟ್ ಓಪನ್ ಮಾಡೋಕ್ಕೆ ಹರಸಾಹಸ ಪಡ್ತಾ ಇದ್ದೀವಿ. ಅದು ಓಪನೇ ಆಯ್ತಾ ಇಲ್ಲ, ಅದಕ್ಕೆ ಸುಮ್ಮನೆ ಹೋಗಿ ವಾಚ್ಮೆನ್ ಕರ್ಕೊಂಡು ಬರೋಕೆ ಹೋಗೋದು. ಟನ್ ಯಾಂಗ್ ಅನ್ನೋ ಸಿಟಿ ಇದು ನೋಡಿ, ಅಲ್ಟಿಮೇಟ್ ಆಗಿದೆ. ಹೆಣ್ಮಕ್ಳು ನೋಡಿ ಸಿಗರೇಟ್ ಇಟ್ಕೊಂಡು ಸೇರ್ತಿದ್ದಾರೆ. ಸಿಗರೇಟ್ ಸೇರೋದೆಲ್ಲ ಇಲ್ಲಿ ಕಾಮನ್ನು. ಮತ್ತು ಈ ಸಿಟಿಲಿ ನೈಟ್ ಲೈಫ್ ಚೆನ್ನಾಗಿದೆ ಅಂತ ಕಾಣಿಸುತ್ತೆ ನೋಡೋಕೆ ಹೋದರೆ. ನೋಡೋಣ, ಎಂಜಾಯ್ ಮಾಡೋಣ ನಾವು ಇದನ್ನ ಈ ಥರ ನೋಡೋಕೆ ಬಂದಿರೋದು, ಓಕೆನಾ? ಸೊ ಇಲ್ಲೊಂದು ಶೋ ನಡೀತಿದೆ, ಇಲ್ಲಿ ಕಲ್ಚರಲ್ ಪ್ರೋಗ್ರಾಮು ಲೈಕ್ ಆ ಥರ. ಇವಾಗ ಇಲ್ಲಿ ಮುಗೀತಲ್ಲ, ಈ ಸ್ಟೋರಿ ಮುಗಿದ ತಕ್ಷಣ ಈ ಸೀಟ್ ಏನಿದೆಯೋ ನಾವು ಕೂತಿರೋ ಸೀಟು ಅದು ಮೂವ್ ಆಗ್ತಾ ಇದೆ. ಮೂವ್ ಆಗಿ ಇನ್ನೊಂದು ಕಡೆ ಏನು ಪ್ರೋಗ್ರಾಮ್ ನಡೀತೋ ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ ಹೋಗಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ. ಇವಾಗ ಈ ಟನಲ್ ಒಳಗಡೆ ಹಂಗೆ ಮೂವ್ ಆಗ್ತಾ ಇದೆ ನಾವು ಕೂತಿರೋ ಸೀಟೆಲ್ಲ. ಸೊ ನಾವೇ ಇವಾಗ ಇದ್ರೊಳಗಡೆ ಹೋಗ್ತಾ ಇದ್ದೀವಿ ನೋಡಿ, ಇದು ಮೂವ್ ಆಗ್ತಾ ಇದೆ ಈ ಸೀಟ್ ಒಳಗಡೆ. ಒಂದು ದೊಡ್ಡ ಟನಲ್ ಒಳಗಡೆ ಬಂದಿದ್ದೀವಿ. ನನಗಂತೂ ತುಂಬ ಇಷ್ಟ ಆಯಿತು. ನೈಸ್, ಸಖತ್ತಾಗಿತ್ತು, ಥ್ಯಾಂಕ್ ಯು. ಈಗ ಎಕ್ಸಾಕ್ಟಾಗಿ ಎಲ್ಲಿ ಬಂದಿದ್ದೀವಿ ಅಂತಂದರೆ ಇದೇ ಊರಲ್ಲಿರೋ ಒಂದು ಲೈಟ್ ಮಾರ್ಕೆಟ್, ಅಂದರೆ ನೈಟ್ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಬನ್ನಿ ಹೋಗಿ ನೋಡೋಣ. ಇಲ್ಲೇ ಒಂಥರ ಸಖತ್ತಾಗಿದೆ ವೈಬು, ಒಳಗಡೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ನೋಡ್ರಿ ಹೋಗೋಣ. ಏನು ನೋಡ್ತೈತೆ ಮಲ್ಲಿಗೆ ಜಿಲ್ಲೆ ಫ್ರೈ ಬೇಕಂತೆ. ಏನು ಬೇಕು ಮಲ್ಲಿ? ಕಾಕ್ರೋಚ್ ಫ್ರೈ ಬೇಕಾ? ನೋಡಿ, ಲೈಟ್ ಮಾರ್ಕೆಟು ಈ ಥರ ಇದೆ. ಇಲ್ಲಿ ಈ ಮಾರ್ಕೆಟಲ್ಲಿ ನಿಮಗೆ ಎಂಥದ್ದು ಬೇಕೋ ಅಂಥದ್ದು ಎಲ್ಲವೂ ಕೂಡ ಸಿಗುತ್ತೆ. ಆದರೆ ನಾನು ನೋಡ್ದಂಗೆ ಎಲ್ಲ ಕಡೆ ಕೆಲಸ ಮಾಡ್ತಿರೋದೆಲ್ಲ ಹೆಣ್ಮಕ್ಳೇನೆ. ಗಂಡು ಮಕ್ಳು ಯಾರು ಅಂಗಡಿ ಕೌಂಟರ್ಗಳಲ್ಲಿ ಕೂತಿದ್ದು ನೋಡೇ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಹೆಣ್ಮಕ್ಳೇ ಇರ್ತಾರಪ್ಪ. ಆ್ಯಂಡ್ ಪ್ರತಿಯೊಂದು ಐಟಮು ಇದೆ ಇಲ್ಲಿ. ಒಳ್ಳೆ ಎಂಜಾಯ್ ಮಾಡ್ತಿರ್ತಾರೆ. ಮಾತ್ರ ನೈಟ್ ಮಾರ್ಕೆಟ್ ಥರನೇ ವೈಬ್, ಒಂಥರ ನೈಟ್ ಲೈಫನ್ನು ಎಂಜಾಯ್ ಮಾಡ್ತಾರೆ ನೋಡಿ. ಸೊ ಇಲ್ಲೊಂದು ನೋಡಿ, ಇದು ಓಪನ್ ಮಾರ್ಕೆಟು. ಟೈಮ್ ಎಷ್ಟು? 12 ಗಂಟೆ. 12:13 ಕರೆಕ್ಟಾಗಿ ನೋಡಿ, ಆರಾಮಾಗಿ ಎಲ್ಲ ಒಂದ್ ಕಡೆ ಫುಡ್ ಕೋರ್ಟ್ ಥರ ಕೂತ್ಕೊಂಡು ತಿಂತಾ ಇದ್ದಾರೆ. ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ ಇಲ್ಲಿ. ನಿಜವಾಗ್ಲೂ ನನಗೆ ಹೆಂಗ್ ಅನ್ನಿಸ್ತೈತೆ ಅಂತಂದ್ರೆ ಯಾವುದೋ ಒಂದು ಹೊಸ ಲೋಕಕ್ಕೆ ಬಂದಂಗೆ ಫೀಲ್ ಆಗ್ತಿದೆ ನನಗೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಎಲ್ಲ ಫುಡ್ ಐಟಮ್ಸು, ಡ್ರಿಂಕ್ಸು ಎಲ್ಲವೂ. ನೈಟ್ ಒಂದು 11 ಗಂಟೆ 12 ಗಂಟೆ ಅಷ್ಟೊತ್ತಲ್ಲಿ ಎಷ್ಟು ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಇದೇ ಜಾಗದಲ್ಲಿ ಡ್ರಿಂಕ್ಸು, ಬಿಯರು ಎಲ್ಲನೂ ಮಾರ್ತಾರೆ. ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ತಗೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ಬಂದು ಕೂತ್ಕೊಂಡು ತಿಂತಾ ಇರ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ನಿಜ ಖುಷಿ ಆಯ್ತೈತೆ ಇದು ನೋಡ್ತಾ ಇದ್ರೆ. ಒಳ್ಳೆ ಪ್ಲೆಸೆಂಟ್ ಮ್ಯೂಸಿಕ್ ಹಾಕಿ ಒಂದು ಒಳ್ಳೆ ವೈಬಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾರೆ.